ಸಂಕ್ರಾಂತಿ ಬಂತು. ಚಿರು, ನಿಮಗೆ ಸಂಕ್ರಾಂತಿ ಹೇಗೆ ಸ್ಪೆಷಲ್ ಅನ್ಸುತ್ತೆ? ಬೇಸಿಕಲಿ ಸಂಕ್ರಾಂತಿ ಅಂದಿದ ತಕ್ಷಣ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ನಮ್ಮ ಮೂರು ಸೈಡ್ ಹೊಟ್ಟೋಗ್ಬಿಡ್ತೀವಿ. ಯೂಶಲಿ ಎಲ್ಲ ನಮ್ಮ ಊರಲ್ಲಿ ಹೋಗಿ ಅಲ್ಲಿ ನಮ್ಮ ಊರು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಎಲ್ಲ ನಾವು ಹಬ್ಬ ಆಚರಿಸ್ತೀವಿ. ಸೊ ಈ ಕೆಲವು 2 ವರ್ಷಗಳಿಂದ ಅಂಕಲ್ ಆಗಿರಲಿ, ನಾನಾಗಿರಲಿ, ನನ್ನ ತಮ್ಮ ಆಗಿರಲಿ ಬ್ಯುಸಿಯಾಗಿರೋದ್ರಿಂದ ಎಲ್ಲ ಎಷ್ಟು ಪಾಸಿಬಲ್ ಎಲ್ಲ ಇಲ್ಲ ಬ್ಯಾಂಗ್ಳೂರೆಲ್ಲ ಮೀಟ್ ಮಾಡ್ತೀವಿ, ಇಲ್ಲಾಂದರೆ ಒಂದೊಂದ್ಸಲ ನಾವು ಮಾಮೂನ ಹತ್ರನೇ ಹೊಟ್ಟೋಗ್ತೀವಿ. ಇದೆ ನಮ್ಮ ಸಂಕ್ರಾಂತಿ ಅಂದರೆ ನನ್ನ ಫ್ಯಾಮಿಲಿ ಎನ್ವೈರನ್ಮೆಂಟ್ ಹಳ್ಳಿಯಲ್ಲಿ. ಸೂಪರ್. ಬಟ್ ಈ ಸರಿ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತಲ್ವಾ ಚಂದ್ರಲೇಖಾ ಸಿನಿಮಾಗಾಗಿ? ಪರವಾಗಿಲ್ಲ. ಆ್ಯಕ್ಚುಲಿ ಏನಂದರೆ ಈ ವರ್ಷ ಹಿಂಗೆ ಫಿಲ್ಮ್ಗೋಸ್ಕರ ಮಾಡ್ತಾ ಇರೋದು ನನಗೇನು ಬೇಜಾರಂತಾನೆ ಅನ್ನಿಸ್ತಾರೆ. ಐ ಫೀಲ್ ದೆಮ್ ಆ್ಯಸ್ ಅ ಫ್ಯಾಮಿಲಿ ಇವಾಗ. ಸೊ ಐ ಮೀನ್ ಇಟ್ ಈಸ್ ನಥಿಂಗ್ ಬಟ್ ಇವಾಗ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇದ್ದೀನಿ ಅನ್ನೋ ಒಂಥರ ಫೀಲಿಂಗ್ ಇದೆ. ಸೂಪರ್ ಸೂಪರ್. ಸರ್, ಚಂದ್ರಲೇಖಾ ಸಿನಿಮಾ ಬಗ್ಗೆ ನಿಜವಾಗ್ಲೂ ಜನಕ್ಕೆ ನೀವು ಏನು ಹೇಳಲಿಕ್ಕೆ ಹೊರಟಿದ್ದೀರಾ? ಈ ಸಂಕ್ರಾಂತಿ ಹಬ್ಬ ಇನ್ನೇನಾಯಿತು, ಸಂಕ್ರಾಂತಿ ಹಬ್ಬಕ್ಕೆ ಸುಮಾರು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿದೆ. ಇಂಥ ಟೈಮಲ್ಲಿ ಚಂದ್ರಲೇಖಾ ಎಲ್ಲ ಆ ಚಿತ್ರಗಳಿಗಿಂತ ಇದು ವಿಭಿನ್ನ ಅಂತ ಹೇಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನಾವು ತುಂಬ ಪ್ರೇಕ್ಷಕರ ಜೊತೆಯಲ್ಲಿ ನಮ್ಮ ಸಿನಿಮಾ ನೋಡಿರೋರಾಗಿರ್ಬೋದು, ನಮ್ಮ ಕನ್ನಡ ಸಿನಿಮಾಗಳು ನೋಡಿರೋರಾಗಿರ್ಬೋದು, ಅವರೆಲ್ಲ ಸಿಕ್ಕಿದಾಗ ಹೇಳ್ತಿರ್ತಾರೆ, ಸ್ವಲ್ಪ ಕಾಮಿಡಿ ಮಾಡಿ, ಏನಾದರೂ ನಗಬೇಕು, ನಾವೇನೋ 100 ಪ್ರಾಬ್ಲಮ್ಗಳಿಂದ ಹಣ ಕೊಟ್ಟು ಥಿಯೇಟ್ರಿಗೆ ಬಂದು ಕೂತ್ಕೋತೀವಿ, ಸ್ವಲ್ಪ ಕಾಮಿಡಿ ಇದ್ದರೆ ನಮ್ಮ ನಗಕ್ಕೆ ಚೆನ್ನಾಗಿರುತ್ತೆ ಅಂತ. ನನಗೆ ಈ ಪಿಕ್ಚರಲ್ಲಿ ಅಂಥ ಅವಕಾಶ ಸಿಕ್ತು ಕೆಲಸ ಮಾಡಲಿಕ್ಕೆ. ಅದ್ಭುತವಾದ ಕಾಮಿಡಿ, ಅದು ಮಾತ್ರ ಖಂಡಿತ ನಮ್ಮ ಕನ್ನಡ ಆಡಿಯನ್ಸ್ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ನಗು ಬರುತ್ತೆ ಅಂತಂದರೆ ಸಿನಿಮಾ ಫುಲ್ ಓಪನಿಂಗ್ ಟು ಎಂಡಿಂಗು. ಎಷ್ಟು ನೀವು ಹೇಳ್ದಂಗೆ ಹಿಂದೆ ಈ ಥರ ಸಿನಿಮಾಗಳೆಲ್ಲ ಬಂದಿದೆ ಅಂತ ಹೇಳಿದ್ರೆ ಆ ಥರ ಸಿನಿಮಾಗಳ ಕಥೆನೇ, ಬಟ್ ಆದರೆ ನಗು ಅನ್ನೋದು ಮಾತ್ರ ಅಲ್ಟಿಮೇಟ್ ಈ ಪಿಕ್ಚರಲ್ಲಿ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಎಲ್ಲೂ ಯಾವುದೇ ಥರ ಆಬ್ವಿಯಸ್ ನಗಿಸ್ಬೇಕಲ್ಲ ಅನ್ನೋ ಒಂದು ಯಾವುದೇ ಥರ ಕುರುಕಿರುವಂಥ ಕಾಮಿಡಿ ಇಲ್ಲ. ಕಥೆಯ ಓಟದ ಜೊತೆಗೆ ನಡೆಯುವಂಥ ಕಾಮಿಡಿ ಸೀಕ್ವೆನ್ಸ್ಗಳು ಜಾಸ್ತಿ ಇದೆ. ಆಮೇಲೆ ಸುಗಡ ನಿಜವಾಗಿ ಕ್ಲಿಯರ್ ಆಗಿ ಹೇಳ್ತೀವಿ, ನಮ್ಮ ಡೈರೆಕ್ಟ್ರು ಹೇಳ್ತಲ್ಲ, ಸಿನಿಮಾ ನೋಡಿದ್ರೆ ಎದುರ್ಕೊಂಡ್ಬಿಡ್ತೀವಿ, ನಗ್ತೀವಿ, ಎದುರ್ಕೋತೀವಿ, ಖುಷಿ ಪಡ್ತೀವಿ. ಇಷ್ಟು ನಗು ಭಯ ಎರಡು ಜೊತೆಗೆ ಇರುತ್ತೆ. ಡೈರೆಕ್ಟ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಆಗಿದೆ ಅದು. ಇದೆಲ್ಲೋ ಈಗ ನಗ್ತಾ ಇದ್ದು ನೆಕ್ಸ್ಟ್ ಕಟ್ಟಲ್ಲಿ ಧಮಾರ್ ಅಂದ್ಬಿಡ್ತಿದ್ದಕ್ಕಿದ್ದಂಗೆ ದೆವ್ವ ಬಂದ್ಬಿಡುತ್ತೆ, ಇನ್ನೇನು ಆಗ್ಬಿಡುತ್ತೆ, ಭಯಂಕರ. ಆ ಥ್ರಿಲ್ಲರ್ ಬೇರೆ. ಚಂದ್ರಲೇಖಾ ಇಸ್ ಅ ಫ್ಯಾಂಟಾಸ್ಟಿಕ್ ಥ್ರಿಲ್ಲರ್ ಆಲ್ ಟುಗೆದರ್. ದೆವ್ವ ಭೂತನ ನಂಬ್ತಾರ ಚಿರಂಜೀವಿ? 50-50. ಓಕೆ, ಯಾವತ್ತಾದ್ರೂ ಆ ಥರದ ಅನುಭವಗಳಾಗಿದೆಯಾ? ದೇವದ ಇಲ್ಲ, ಇಲ್ಲಿವರೆಗೂ ಏನೂ ಆಗಿಲ್ಲ. ಕೇಳ್ಪಟ್ಟಿದ್ದೀನಿ, ಯಾವತ್ತು ನನ್ನ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ನಂಬಿಕೆ ಇದೆ. ಅದೇ ಎಲ್ಲರೂ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಂಬಬೇಕಾಗಿದೆ. ಸೊ ಪರ್ಸ್ನಲಿ ಯಾವತ್ತಂತ ಒಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಮಗೆ. ಓಕೆ. ನಿರ್ದೇಶಕರಿಗೆ ದೆವ್ವ ಇದೆ? ದೇವರಿದೆ, ದೆವ್ವನೂ ಇದೆ. ಓಕೆ, 100%. ಓಕೆ. ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ. ಓಕೆ. ನಮ್ಮ ಆ್ಯಕ್ಚುಲಿ ಮಡಿಕೇರಿ ಕಡೆ ನಮ್ಮ ಮಿಸಸ್ ಅವ್ರ ಊರು ಕೂರ್ಗು. ಆ ಕಡೆ ಹೋದಾಗ ನಂಗೆ ಆ ಥರ ಅನುಭವ ಎಲ್ಲ ಆಗಿದೆ. ಬರೋದು ಸೌಂಡು, ಸಮಥಿಂಗ್ ಏನೋ ಒಂದು ಸೌಂಡ್ ಆಗೋದು ನೈಟಲ್ಲಿ, ಆ ಥರ ಎಲ್ಲ ಅನುಭವಗಳು ತುಂಬ ಆಗಿದೆ. ಆ ಥರ ಕೆಲವು ಕಡೆ ಕರೆಂಟ್ ಇರಲ್ಲ, ಆ ಥರ ಇದ್ದಾಗೆಲ್ಲ ಕೆಲವು ವಿಚಿತ್ರವಾದ ಸೌಂಡ್ಗಳು ಕೇಳಿ ಆ ಥರ ಎಲ್ಲ ಅನುಭವ ಆಗಿದೆ. ಓಕೆ. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆ ಥರದ್ದು ಏನಾದರೂ ಇನ್ಸಿಡೆಂಟ್ ಆಯಿತಾ ಚಂದ್ರಲೇಖಾ ಟೈಮಲ್ಲಿ? ಆ್ಯಕ್ಚುಲಿ ಒಂದಂತೂ ಅಷ್ಟು ತುಂಬ ಆಶ್ಚರ್ಯ. ಫೈಟ್ ಮಾಡ್ತಾಯಿದ್ರು ಚಿರಂಜೀವಿ ಅವರು, ರವಿ ವರ್ಮ ಫೈಟ್ ಮಾಸ್ಟ್ರು. ಕಾಲು ಗೇಟ್ ಬಿದ್ದು ಫ್ರ್ಯಾಕ್ಚರ್ ಆಗೋಯ್ತು. ಸರಿ, ಏನಪ್ಪ ಇದು, ಪಾಪ ಇಷ್ಟೊಂದು ಹುಮ್ಮಸ್ಸಲ್ಲೆಲ್ಲ ಮಾಡ್ತಿದ್ದೀವಿ, ಎಲ್ಲ ಆಯಿತು ಅಂತೇಳಿ ಪಾಪ ಅವರು ತುಂಬ ಕಷ್ಟಪಟ್ಟು ನೈಟು ರಾತ್ರಿ ಫೈಟು. ಸರಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಫ್ರ್ಯಾಕ್ಚರ್ ಎಲ್ಲ ಇದು ಮಾಡಿಸಿ ರೆಡಿ ಆದಷ್ಟು ಬೇಗ ಮಾಡಬೇಕು ಅಂತ ನೋಡಿದ್ರೆ, ಆ ಪಿಕ್ಚರ್ ತೆಲುಗು ಸಿನಿಮಾದಲ್ಲೂ ಕೂಡ ಸೇಮ್ ಹೀರೋಗೆ ಅದೇ ಜಾಗದಲ್ಲಿ ಕಾಲು ಫ್ರ್ಯಾಕ್ಚರ್ ಆಗಿದೆ. ಶೂಟಿಂಗ್ ಮಾಡ್ತಾ ಇದೀವಿ ನಾವು. ಹೀರೋಯಿನೂ ಬಿದ್ದಿದ್ದಾರೆ ಅಂತಲ್ಲಿ, ನಮ್ಮ ಹೀರೋಯಿನೂ ಬಿದ್ದಿದ್ದಾರೆ. ಹೀರೋ ಬಿದ್ದ ಕಾಲು ಲಿಗಮೆಂಟ್ ಟೇರ್ ಆಗಿತ್ತು, ನನಗೂ ಲಿಗಮೆಂಟ್ ಟೇರ್ ಆಗಿತ್ತು. ಸೇಮ್ ಫೈಟ್ ಸೀಕ್ವೆನ್ಸಲ್ಲೇ ಸೇಮ್ ಹಂಗಂಗೆ ಆಗಿದೆ. ನಾವು ಹಿಂಗಪ್ಪ ಇದು ಅಂತ ಒಂದೇ ಜಾಗದಲ್ಲಿ. ಇದು ಎಷ್ಟು ವಿಚಿತ್ರ ನೋಡಿ. ಓಕೆ. ಸಿನಿಮಾದಲ್ಲಿ ನಿಜವಾಗ್ಲೂ ದೆವ್ವ ಬರುತ್ತಾ? ದೆವ್ವ ಇದೆ ಅನ್ನೋ ತರ ಕ್ಯಾರೆಕ್ಟರ್ ಇದೆಯಾ? 100% ಇದೆ. ಇಟ್ ಇಸ್ ಮೇಡ್ ಟು ಫೀಲ್. ನಿಜವಾಗ್ಲೂ ನಮ್ಮ 3 ಜನ ನೋಡಿದ್ರೆ ನಿಮ್ಗೆ ಏನು ಅನ್ಸೋದೇ ಇಲ್ಲ. ಇವ್ರು ತೆಗಿಯೋ ರೀತಿಗೆ, ಇವರು ಕೊಡ್ತಾ ಇದ್ದ ಎಫೆಕ್ಟ್ ಆಸ್ ಎಫ್ ಹೆಂಗಂದ್ರೆ ಹೀರೋಯಿನ್ ರಿಯಾಕ್ಷನ್ ಎಲ್ಲ ತೆಗಿಯೋರು. ಈಗ ದೆವ್ವ ಬರ್ತಾ ಇದೆ ಅನ್ಬಿಡೋರು, ಆ ಫೀಲ್ ಎಲ್ಲ ಕೊಟ್ಬಿಡೋ, ಆ ಸೌಂಡ್ ಕೊಟ್ಬಿಡೋರು. ನಾವೆಲ್ಲೋ ಕೂತಿರೋರು ಹಿಂಗೆ ಕೂತ್ಕೊಂಡ್ಬಿಡ್ತಿದ್ವಿ. ಆ ತೆಗಿಯೋ ರೀತಿ, ಆ ಸೌಂಡ್ ಎಲ್ಲ ಕೇಳಿ ಒಂದ್ಸಲ 2 ಗಂಟೆಗೆ ನಮ್ಮನ್ನು ಕಳಿಸೋರು. ಇವ್ರು 6 ಗಂಟೆವರೆಗೆ ಶೂಟಿಂಗ್ ಮಾಡೋರು. 2 ಗಂಟೆಗೆ ಒಬ್ಬರೇ ಹೋಗಿ ಭಯ ಆಗ್ಬಿಟ್ಟು ಇವ್ರ ಜೊತೆ ಕೂತ್ಕೊಂಡ್ಬಿಡ್ತಿದ್ವಿ 6 ಗಂಟೆವರೆಗೆ.
ಈ ಫಿಲಮ್ ಪರ್ಸ್ನಲಿ ನನಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾವು ಬಂದು ಇವಾಗ ನಮ್ಮ ಮೂವರೆಗೆ ಆಗಿರ್ಬೋದು, ಯೂಶಲಿ ನಮ್ಮದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ ಯೂಶಲ್ ಶೂಟಿಂಗ್ ಸ್ಕೆಡ್ಯೂಲ್ಸು. ಬಟ್ ಈ ಫಿಲಮಲ್ಲಿ ಟೋಟಲ್ ಉಲ್ಟಾ ಆಗಿತ್ತು, ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಇರೋದು. ಅಂದರೆ 1-2 ದಿನ ಮಾಡಿದ್ರೆ ಏನು ಡಿಫ್ರೆನ್ಸಸ್ ಗೊತ್ತಾಗಲ್ಲ ನಮಗೆ. ಆಲ್ಮೋಸ್ಟ್ 75-80% ಆಫ್ ದ ಫಿಲಮ್ ನಮ್ಗೆ ಹಂಗೆ ಶೂಟ್ ಮಾಡಿ ಟೋಟಲ್ ಸಿಸ್ಟಮ್, ಅಂದರೆ ನಾವು ಊಟ ಮಾಡೋದಾಗಿರಲಿ, ಮಲ್ಕೊಳ್ಳೋದಾಗಿರಲಿ, ಟೋಟಲ್ ಸಿಸ್ಟಮೇ ಚೇಂಜ್ ಆಗೋಗ್ಬಿಡಿ. ಎಲ್ಲಿದ್ದೀವಿ ನಾನು ಆಫ್ಟರ್ 1 ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಒಂದು 24 ಗಂಟೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂಥರ ಫೀಲಿಂಗ್ ಇತ್ತು ನನಗೆ. ಬೆಳಗಿನ ಜಾವ 6 ಗಂಟೆಗೆ ಮನೆಗೆ ಹೋಗ್ತಿದ್ವಿ, 4 ಗಂಟೆವರೆಗೂ ಮಲಗಿರ್ತಿದ್ವಿ, 5 ಗಂಟೆಗೆ ರೆಡಿ ಆಗ್ತಿದ್ವಿ, 5:30-6 ಗಂಟೆ ಮತ್ತೆ ಸೂರ್ಯ ಮುಳುಗೋಷ್ಟೊತ್ತಿಗೆ ಸೆಟ್ ಹೊರಟಿರ್ತಿದ್ವಿ, ಮತ್ತೆ ಇಡೀ ರಾತ್ರಿ ಶೂಟಿಂಗ್. ಒಂದು 70 ಡೇಸ್ ಇದೇ ಥರ ಆಗುತ್ತೆ. ಓಕೆ, ನೀವು ಈ ಸಿನಿಮಾದಲ್ಲಿ ಲವರ್ ಬಾಯ್ ಕ್ಯಾರೆಕ್ಟರಾ ಅಥವಾ ಹೇಗೆ? ಲವ್ ಫೇಲ್ಯೂರ್ ಕ್ಯಾರೆಕ್ಟ್ರು. ನಾನು ಯೂಶಲಿ ಎಲ್ಲದರಲ್ಲೂ ಬಂದು ಲವ್ ಬಾಯ್ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಅದೇ ನಾನು ಹೇಳಿದ್ನಲ್ಲ, ಆ ಪಾತ್ರ ಬಂದು ಒಂದು ಲವ್ ಫೇಲ್ಯೂರ್ ಪಾತ್ರ, ಸಾಯಬೇಕು ಅಂತ ಅಂದ್ಕೊಂಡಿರೋ ಒಂದು ಪಾತ್ರ. ಸೊ ನನ್ನನ್ನು ತಡೆಯೋದಕ್ಕೆ ಅಂತ ನಾಗಶೇಖರ್ ಹೀರೋಯಿನ್ ಅವ್ರು ಬರ್ತಾರೆ. ತಡೆದಾದ್ಮೇಲೆ ನಾನು ಆ ಹೀರೋಯಿನ್ ಅವ್ರೊಟ್ಟಿಗೆ ಹೆಂಗೆ ಲವಲ್ಲಿ ಬೀಳ್ತೀನಿ, ಲವಲ್ಲಿ ಬಿದ್ದಾದ್ಮೇಲೆ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಫೇಸ್ ಮಾಡ್ತೀನಿ ಅನ್ನೋದೇ ಒಂದು ನಾಟ್ ಆಫ್ ದ ಫಿಲ್ಮ್. ದ ಮೇಜರ್ ನಾಟ್ ಆಫ್ ದ ಫಿಲ್ಮ್ ಅಂದರೆ ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ ಅನ್ನೋದ್ರಿಂದ ಒಂದು ಕತೆ ಶುರುವಾಗುತ್ತೆ. ಯಂಗ್ಸ್ಟರ್ಸ್ ಎಲ್ಲಾನು ಈ ಥರದ ಒಂದು ಡಿಸಿಷನ್ ತುಂಬಾ ಜನ ತಗೊಳ್ತಾರೆ, ಅದು ಯಾವುದೇ ಫೀಲ್ಡ್ ಆಗಿರಲಿ. ಸುಮಾರು ಜನಕ್ಕೆ ಈ ಥರದೊಂದು ನಿರ್ಧಾರ, ಏನೋ ಯಾವುದೋ ಒಂದು ವಿಷಯಕ್ಕೆ ಫೇಲ್ಯೂರ್ ಆಯಿತು ಅಂತ, ಏನೋ ಒಂದು ವಿಷಯಕ್ಕೆ ಎಲ್ಲೋ ಒಂದು ಅವ್ರ ಕೆಲಸದ ವಿಷಯದಲ್ಲೋ ಅಥವಾ ನಾವು ಅನ್ಕೊಂಡಿದ್ದು ಏನೋ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರದ ಡಿಸಿಷನ್ನ ತಗೊಳ್ತಾ ಇರ್ತಾರೆ. ತುಂಬಾ ಜನ ಸುಸೈಡ್ ಟ್ರೈ ಮಾಡ್ತಿರ್ತಾರೆ. ಕಮ್ಮಿ ಮಾರ್ಕ್ಸ್ ತಗೊಂಡು ಹುಡುಗಿ ಸುಸೈಡ್ ಮಾಡ್ತಾರೆ. ಕರೆಕ್ಟ್, ಅಪ್ಪ ಬೈದ್ರು ಅಂತ ಹೇಳ್ಬಿಟ್ಟು, ಟೀಚರ್ ಬೈದ್ರು ಅಂತ ಹೇಳ್ಬಿಟ್ಟು, ಏನೇನೋ ಸಣ್ಣ ಸಣ್ಣ ಕಾರಣಗಳಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ 90% ಜನ ಕಟ್ಟಾಗಬೇಕು. ಅದು ನಮ್ಮ ಮೇಜರ್ ಉದ್ದೇಶ, ಮೈನ್ ಇಂಟೆನ್ಷನ್. ಐ ಮೀನ್ ದಿಸ್ ಇಸ್ ದ ಮೆಸೇಜ್ ವಿಚ್ ವಿ ವಾಂಟ್ ಟು ಗಿವ್ ಇದು ಫಿಲಮ್ ಮೂಲಕವಾಗಿ. ಅಲ್ಲಿಂದ ಆ ಒಂದು ಲೈನ್ನ ನಾಟ್ನ ಇಟ್ಕೊಂಡು ಕತೆ ಹೇಳಕ್ ಶುರು ಮಾಡ್ತಾರೆ. ಬಟ್ ಇಟ್ ಟೇಕ್ಸ್ ಬೇರೆ ಥರದ ಡೈವರ್ಷನ್ ತೊಗೊಂಡ್ಬಿಡುತ್ತೆ. ಎಲ್ಲೆಲ್ಲೋ ಹೋಗಿ ಎಲ್ಲರೂ ಸ್ಪಾಯ್ಲ್ ಆಗೋಕ್ಕೆ ಶುರು ಆಗ್ಬಿಡ್ತೀವಿ. ಓಕೆ, ಒಂದು ಸ್ವಲ್ಪ ಸೀರಿಯಸ್ ಆಗ್ತಾ ಇದೆ ಅನ್ಸುತ್ತೆ. ನಾಗಶೇಖರ್ ಅವರು ಅವಾಗಿಂದ ಗ್ಲಾಸ್ ಹಾಕೊಂಡಿದ್ದಾರೆ. ಜನಕ್ಕೆ ನಿಜವಾಗ್ಲೂ ಅದು ನಾಗಶೇಖರ್ ಅವರ ಅಲ್ಲ ಅಂತ ಗೊತ್ತಾಯ್ತಲ್ಲ ನನಗೆ. ಇಲ್ಲ, ನಾನು ಯಾಕೆ ಗ್ಲಾಸ್ ಹಾಕೊಂಡಿದ್ದೆ ಅಂದರೆ, ಯಾವ ದೇವರು ನನ್ನ ಕಣ್ಣಿಗೆ ಕಾಣಿಸ್ದೇ ಇರಲಿ, ನನಗೆ ಭಯ ಆಗುತ್ತೆ. ಯಾಕೆ ನಮ್ಮ ಡೈರೆಕ್ಟ್ ಇದಾರಲ್ಲ, ಓಹೋ ಡ್ಯಾಮ್ ಡೇಂಜರಸ್ ಡೈರೆಕ್ಟ್ರು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ. ದೇವನ್ ಇಲ್ಲೇ ಬರ್ಸ್ಬಿಡ್ತಾರೆ. ಸೊ ಆದರೂ ನಿಮ್ಮ ಇದು ಖುಷಿಗೋಸ್ಕರ ನಾನು ಸಣ್ಣ ಆಗ್ಬಿಟ್ಟಿದ್ದೀನಿ, ಜನಕ್ಕೆ ಡೌಟ್ ಬರುತ್ತೆ, ಹಾಗಾಗಿ ನಾನೇ ನಾಗಶೇಖರ್ ಅಂತ ಗೊತ್ತಾಗ್ಲಿ ಅಂತ ತಂದಿದ್ದೀನಿ. ಅಲ್ಲ, ಎಲ್ಲರೂ ಆ್ಯಕ್ಚುಲಿ ನಾಗಶೇಖರ್ ಅವ್ರನ್ನ ಸಿಕ್ಕಾಪಟ್ಟೆ ಆ್ಯಕ್ಟಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ನಾವು ಅವ್ರ ಡೈರೆಕ್ಷನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಸುಮಾರು ಜನ ಎಲ್ಲ FB-ಲೆಲ್ಲ ಕೇಳ್ತಾ ಇದ್ದಾರೆ. ಸುಮಾರು ಜನ ಡೈರೆಕ್ಟರ್ಸ್ ಎಲ್ಲ ಹಿಂಗೆ ಆ್ಯಕ್ಟಿಂಗ್ ಹೋಗ್ಬಿಟ್ಟು ನಮಗೆ ನಿಜವಾದ ಒಳ್ಳೆ ಡೈರೆಕ್ಟರ್ಸ್ನ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಯಾವಾಗಲೇ ಹೇಳಿದೆ, ಆಕ್ಟರ್ ಆಗಿದ್ದಕ್ಕೆ ಎಲ್ಲ ಫೆಸಿಲಿಟಿ ಇದೆ, ಡೈರೆಕ್ಟರ್ ಆಗಿದ್ರೆ ಹಿಂಗೆ ಆಗೋಗ್ಬಿಡ್ತಿದೆ. 3 ಸಿನಿಮಾ ಡೈರೆಕ್ಟರ್, 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ರು, ಹಿಂಗೆ ಇದ್ದೆ. ಇವರೇ ಕರೆದು ಹಂಗಿರಬೇಡ ನೀನು, ಯಾರ ಗುಡ್ ಆಕ್ಟರ್ ಅಂತ. ನಿಜವಾಗ್ಲೂ ಸುಗುಣವ್ರೆ, ನಾನು ಅದೊಂದು ವಿಷಯ ಹೇಳಲೇಬೇಕು. ಮೈನದಿಂದ ನನಗೆ ಅಂತ ಏನು ಸಂಭಾವನೆ ಅತಿ ಹೆಚ್ಚಿನ ಸಂಪಾದನೆ ಆಗಲಿಲ್ಲ. ಸೊ ಲೈಫ್ ಸ್ವಲ್ಪ ಸೀರಿಯಸ್ ಆಗಿಬಿಡ್ತು. ಎಲ್ಲ ಕೇಳಲ್ಲ, ನಾನು ಐ ಆಮ್ ಆನ್ಸರಬಲ್ ಟು ಮೈ ಫ್ಯಾಮಿಲಿ. ಕರೆಕ್ಟ್. ಸೊ ಏನು ಹಿಂಗಾಯ್ತು ಅಂತ ಕೂತ್ಕೊಂಡು ಯಾವುದೋ ಒಂದು ಚಿದಂಬರ ರಹಸ್ಯ ಅಂತ ನಮ್ಮ ಮನೆ ಟೆರೇಸ್ ಮೇಲೆ ಕೂತ್ಕೊಂಡು ಒಂದು ಪುಸ್ತಕ ಓದ್ತಾ ಇದ್ದೆ. ಏನು ಹಿಂಗಾಗ್ಬಿಡ್ತಲ್ಲ, ದುಡ್ಡು ಕಾಸೆಲ್ಲ ಕಮ್ಮಿ ಆಗ್ಬಿಡ್ತಲ್ಲ, ಎಲ್ಲರೂ ನನ್ನ ಜೊತೆಯವರೆಲ್ಲ ಚೆನ್ನಾಗಿದ್ದಾರೆ. ಆ ಟೈಮಲ್ಲಿ ಒಂದು ಫೋನ್ ಬಂತು, ನಮ್ಮ ಪ್ರೊಡ್ಯೂಸರ್ ಬಸವರಾಜರು ಫೋನ್ ಮಾಡೋದು. ಬಸಣ್ಣ, ನಮ್ಮ ಮಂಡ್ಯ ಬಸಣ್ಣ ನಮ್ಗೆ ತುಂಬ ಕ್ಲೋಸು. ಏನು ಬಸಣ್ಣ ಅಂದೆ. ಓಂ ಪ್ರಕಾಶ್ ಅವ್ರು ಏನೋ ಮಾತಾಡ್ತಾರಂತೆ ನೋಡಪ್ಪ ಅಂದ್ರೆ, ಕೊಡಿ ಅಂದೆ. ನನಗೆ ಬಹಳ ಗೌರವ, ಅಣ್ಣ, ನಾನು ಮುಂಜಾನೆ ಅಣ್ಣ ಅಂತಲೇ ಮಾತಾಡ್ಸೋದು. ಅಣ್ಣ ಹೇಳಿ ಅಣ್ಣ. ಇಲ್ಲ, ಹಿಂಗೆ ಏನೋ ಸ್ವಲ್ಪ ಮಾತಾಡ್ಬೇಕು, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಮಾತಾಡ್ಬೇಕು, ಬರ್ತೀರಾ ಅಣ್ಣ? ಖಂಡಿತ ಬರ್ತೀರಣ್ಣ ಅಂತ ಹೋದರೆ ಒಂದು ಲಂಬ್ಸಮ್ ಅಮೌಂಟ್ ಕೊಡಿಸ್ತೀನಿ, ಈ ಥರದ್ದೊಂದು ಪಾತ್ರ ನೀವು ಮಾಡಬೇಕು ಅಂದರೆ. ಆ ಅಮೌಂಟ್ ಕೇಳಿ ಖುಷಿಯಾಗ್ಬಿಟ್ಟೆ. ಓಹೋ, 50% ಆಫ್ ಮೈ ಅರ್ನಿಂಗ್ ಫ್ರಮ್ ಇದು ಮೈನಾದಲ್ಲಿ ಎಷ್ಟು ಅರ್ನ್ ಮಾಡಿದೆ 2 ವರ್ಷ ಕಷ್ಟಪಟ್ಟು, ಆದರೆ 50% ಒಂದೇ ಸರಿ ತೊಗೊಂಡು ಹೋಗ್ಬಿಡಿ ಅಂದರು. ಫುಲ್ ಖುಷಿ ಆಗ್ಬಿಟ್ಟೆ. ಜೊತೆಗೆ ಒಳ್ಳೆ ರೋಲ್.